Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2 ಇದರ ಘಟಕ 10 ಸರ್ವಜ್ಞನ ತ್ರಿಪದಿಗಳು. LBA ಕ್ವಶನ್ ಆನ್ಸರ್ಗಳನ್ನು ನೋಡೋಣ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ದ ಪ್ರಶ್ನೆ ಹಾಗೂ ಉತ್ತರಗಳು. ಸರ್ವಜ್ಞನ ತ್ರಿಪದಿಗಳು ಕಲಿಕಾಫಲ. ಒಂದು ಚಿತ್ರದಲ್ಲಿರುವವರನ್ನು ಗುರುತಿಸಿ ಹೆಸರಿಸು. ಸುಲಭವಾದ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ. ಬಸವಣ್ಣ, ಕನಕದಾಸ, ಸರ್ವಜ್ಞ, ಕುವೆಂಪು. ಕೃತಿಗಳು, ತ್ರಿಪದಿಗಳು, ವಚನಗಳು, ಕೀರ್ತನೆಗಳು. 3ನೆಯ ಪದಕ್ಕೆ ಸಂಬಂಧ ಕಲ್ಪಿಸಿ ಬರೆ. ಇವು ಕೂಡ ಸುಲಭವಾದ ಪ್ರಶ್ನೆಗಳು. ಪರ್ವತ, ಬೆಟ್ಟ, ನುಡಿ. ಬಚ್ಚಿಡು, ಮುಚ್ಚಿಡು, ಪರರು. ಬಿಟ್ಟ ಸ್ಥಳಗಳನ್ನು ತುಂಬು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಇರುವುದೊಂದೇ ಭೂಮಿ, ಕುಡಿಯುವುದು ಒಂದೇ. ವಿರುದ್ಧ ಪದಗಳು. ಇವು ಕೂಡ ಸುಲಭವಾದ ಪ್ರಶ್ನೆ. ಸಜಾತಿ, ಮುಂದೆ, ಧರ್ಮ, ಪಾಪ, ಸುಖ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಕೂಡ ಸುಲಭವಾದ ಪ್ರಶ್ನೆಗಳು. ತ್ರಿಪದಿಗಳು ಎಂದರೇನು? ಜಾತಿಗೆ ಹೀನನ ಮನೆಯಲ್ಲಿ ಯಾವುದೂ ಹೀನವಲ್ಲ. ಯಾವುದಕ್ಕೆ ಕೆಟ್ಟೆ ಎನ್ನಬಾರದು. ಸುಡುವಾಗ್ನಿ ಎಂದು ಯಾವುದಕ್ಕೆ ಹೇಳಿದ್ದಾರೆ? ಬಿಟ್ಟ ಪದ್ಯ ಭಾಗವನ್ನು ತುಂಬಿರಿ. ಇದು ಸುಲಭವಾದ ಪ್ರಶ್ನೆ. ಪದ್ಯವನ್ನು ಪೂರ್ಣಗೊಳಿಸುವುದಿದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಾತಿ ಭೇದವನ್ನು ಕುರಿತು ಸರ್ವಜ್ಞ ತ್ರಿಪದಿಯನ್ನು ಬರೆಯಿರಿ. ಸಾಧಾರಣ ಪ್ರಶ್ನೆ. ಪ್ರಕೃತಿ ಎಲ್ಲರಿಗೂ ಒಂದೇ ಎಂದು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಗೆ ಹೇಳಿದ್ದಾರೆ? ಇದು ಕೂಡ ಸಾಧಾರಣವಾದ ಪ್ರಶ್ನೆ. ನಾವು ಮಾಡುವ ಧರ್ಮ ಹೇಗಿರಬೇಕು? 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ನೀನು ನಿನ್ನ ತರಗತಿಯಲ್ಲಿ ಮಾಡುವ ಕೊಠಡಿಯ ಸ್ವಚ್ಛತೆಯ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೆ. ಇದು ಕೂಡ ಕಠಿಣವಾದ ಪ್ರಶ್ನೆ. ನೀನು ನಿನ್ನ ಗೆಳೆಯರಿಗೆ ಹೇಗೆ ಸಹಾಯ ಮಾಡುವೆ ಎಂಬುದನ್ನು 2-3 ವಾಕ್ಯಗಳಲ್ಲಿ ಉತ್ತರ ಬರೆ. ಶಾಲೆಯಲ್ಲಿ ಸಮವಸ್ತ್ರ ಧರಿಸಬೇಕು ಏಕೆ? ಘಟಕ 10ರ ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ಅದರ ಉತ್ತರಗಳನ್ನು ನೋಡೋಣ. ಸರ್ವಜ್ಞನ ತ್ರಿಪದಿಗಳು. ಉತ್ತರ ಬಸವಣ್ಣ. ಹೊಂದಿಸಿ ಬರೆಯಿರಿ. ಒಳಗೆ ಬಸವಣ್ಣ, ಕನಕದಾಸ, ಸರ್ವಜ್ಞ, ಕುವೆಂಪು. ಕೃತಿಗಳು, ತ್ರಿಪದಿಗಳು, ವಚನಗಳು ಹಾಗೂ ಕೀರ್ತನೆಗಳು. ಹೊಂದಿಸಿ ಬರೆಯಲಾಗಿದೆ. ಪರ್ವತ, ಬೆಟ್ಟ, ನುಡಿ, ಮಾತು. ಬಚ್ಚಿಡು, ಮುಚ್ಚಿಡು, ಪರರು, ಬೇರೆಯವರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಇರುವುದೊಂದೇ ಭೂಮಿ, ಕುಡಿಯುವುದು ಒಂದೇ ನೀರು. ವಿರುದ್ಧಾರ್ಥಕ ಪದಗಳು. ಜಾತಿ, ವಿಜಾತಿ, ಮುಂದೆ, ಹಿಂದೆ, ಧರ್ಮ, ಅಧರ್ಮ, ಪಾಪ, ಪುಣ್ಯ, ಸುಖ, ದುಃಖ. 3 ಸಾಲುಗಳ ಪದ್ಯವನ್ನು ತ್ರಿಪದಿ ಎಂದು ಕರೆಯುತ್ತಾರೆ. ದೇವರನ್ನು ಒಲಿಸಿಕೊಂಡವನೇ ಜಾತ, ಜ್ಯೋತಿಹೀನನಲ್ಲ. ಕೊಟ್ಟಿದ್ದಕ್ಕೆ ಕೆಟ್ಟೆ ಎನ್ನಬಾರದು, ಸೂರ್ಯನಿಗೆ. ಬಿಟ್ಟ ಪದ್ಯವನ್ನು ತುಂಬು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ, ಹುಟ್ಟುವುದು ಬುತ್ತಿ ಸರ್ವಜ್ಞ. ಜಾತಿ ನನ್ನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಎನ್ನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಎಲ್ಲರೂ ನಡೆಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು. ಎಲ್ಲರಿಗೂ ಇರುವುದು ಒಬ್ಬನೇ ಸೂರ್ಯ. ಆದ್ದರಿಂದ ಪ್ರಕೃತಿ ಎಲ್ಲರಿಗೂ ಒಂದೇ ಎಂದು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾನೆ. ಭಿಕ್ಷೆಗೆ ಬಂದವರನ್ನು ಆಗ ಬಾ ಈಗ ಬಾ ಎನ್ನದೆ ಬಂದಾಗಲೇ ಕರೆದುಕೊಡುವುದನ್ನು ನಿಜವಾದ ಧರ್ಮ ಎಂದು ಕರೆದಿದ್ದಾರೆ. ಶಾಲಾ ಕೊಠಡಿಯ ಕಸವನ್ನು ಗೂಡಿಸುತ್ತೇವೆ. ಕಸವನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕುತ್ತೇವೆ. ಕಪ್ಪು ಹಲಗೆಯನ್ನು ಸ್ವಚ್ಛಗೊಳಿಸುತ್ತೇವೆ. ಎಲ್ಲಂತರಲ್ಲಿ ಕಸ ಹರಡದಂತೆ ನೋಡಿಕೊಳ್ಳುತ್ತೇವೆ. ಪೆನ್ನು ಪುಸ್ತಕವನ್ನು
ಕೇಳಿದರೆ ಕೊಡುವೆ, ಒಟ್ಟಿಗೆ ಸೇರಿ ಓದಲು ಸಹಾಯ ಮಾಡುತ್ತೇನೆ. ಶಿಕ್ಷಕರು ಹೇಳಿದ ಪಾಠವನ್ನು ಓದಿಸುತ್ತೇನೆ. ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಲು, ಮೇಲು ಕೀಳು ಎಂಬ ಅರಿವು ಬಾರದಿರಲು ಎಲ್ಲರನ್ನೂ ಮಕ್ಕಳ ಉತ್ತರವನ್ನು ಆಧರಿಸಿ ಅಂಕಗಳನ್ನು ನೀಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.